ನಮಸ್ಕಾರ. ವನಜಾ ಮಲ್ನಾಡ್ ಬಂದಾಯಿತು. ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಮರ್ಯಾದೆ ರಾಮಣ್ಣ ಈ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ ಮತ್ತು ಏನು ಸ್ಟೋರಿ ನೋಡೋಣ ಬನ್ನಿ. ಮರ್ಯಾದೆ ರಾಮಣ್ಣ ನಾಟಕದ ಕಂಪ್ನಿಲಿ ಮಾಡ್ತಾರಂಥ ಹುಡುಗಿ ಮನೆಗೆ ಅದೇ ಮೋರ್ಚೆ ಬಿದ್ದೋಗ್ತಾಳೆ ನೆನ್ನೆ ಎಪಿಸೋಡಲ್ಲಿ. ಅವಳನ್ನ ಟ್ರೀಟ್ಮೆಂಟ್ ಮಾಡೋಕ್ಕೆ ಅಂತೇಳಿ ಅಲ್ಲಿಗೆ ಮನೆಗೆ ಕರ್ಕೊಂಡೋಗಿ ಅಲ್ಲಿ ಹಾಕ್ಕೊಂಡಿರ್ತಾರೆ. ಆಮೇಲೆ ಅದು ಸ್ವಲ್ಪ ಹೊತ್ತಿಗೆ ಸರಿ ಹೋಗುತ್ತೆ. ಆದರೆ ಹುಡುಗಿ ಅಮ್ಮಂಗೆ ಅನುಮಾನ ಬರುತ್ತೆ. ಯಾರಿರ್ಬೋದು ಅಂತೇಳಿ ಅನುಮಾನ ಬರುತ್ತೆ. ಆಮೇಲೆ ನೀವು ಯಾವ ಊರಪ್ಪ ಅಂತ ಕೇಳಿದಾಗ ಇಂಥ ಊರು ಅಂತ ಅವನು ಹೇಳಿರ್ತಾನೆ ಅಲ್ವಾ ಮರ್ಯಾದೆ ರಾಮಣ್ಣ. ಹಂಗಾಗಿ ಅವಳಿಗೆ ಅರ್ಥ ಆಗುತ್ತೆ ನಮ್ಮ ಅಣ್ಣನ ಮಗನೇ ಇವನು ಅಂತೇಳಿ ಕನ್ಫರ್ಮ್ ಆಗಿ ಹೋಗುತ್ತೆ. ಆಮೇಲೆ ಮತ್ತು ಸಂಜೆ ಒಂದು ಸಲ ಬಂದ್ಬಿಟ್ಟು ಸಾರಿ ಕೇಳು ಅವನ ಹತ್ರ, ನನ್ನ ತಪ್ಪಾಯಿತು ಅಂತ ಹೇಳು ಅಂತೆಲ್ಲ ಹೇಳ್ತಾನೆ. ಯಾಕೆ ಹಿಂಗಾಡ್ತೀಯ, ಏನಾಗಿದೆ ನಿನಗೆ, ಆ ಹಳ್ಳಿ ಗುಗ್ಗತ್ರ ಹೋಗಿ ನಾನು ಸಾರಿ ಕೇಳಬೇಕಾ, ನಿನಗೇನಾಗಿದೆ ಅಂತ ಅವ್ರ ಅಮ್ಮಂಗೆ ಬೈತಾಳೆ. ಇಲ್ಲ ನೀನು ಕೇಳಲೇಬೇಕು, ಕೇಳಲಿಲ್ಲ ಅಂದ್ರೆ ನನ್ನ ನಾಣೆ ಅಂತ, ನನ್ನ ಅಪ್ಪಗೆಲ್ಲ ಹೇಳ್ತೀನಿ ಅಂತ ಅವಳು ಹೇಳ್ತಾಳೆ. ನೀನು ಅಪ್ಪಗೆ ಹೇಳಿದ್ರು ನನ್ನ ನಾಣೆನೇ ಅಂತ ಹೇಳ್ತಾಳೆ. ಹೀಗಾಗಿ ಅವನ ಹತ್ರ ಹೋಗಿ ನನ್ನ ಮಗಳು ಏನೇ ತಪ್ಪು ಮಾಡಿದ್ರು ಕ್ಷಮಿಸಪ್ಪ ಅಂತೇಳಿ ಕೈ ಮುಗಿದು ಅವನಿಗೂ ಕೇಳ್ಕೊತಾಳೆ. ಏನಾಗಿದೆ ಈ ಆಂಟಿಗೆ ಅಂತ ಅವಳ ಜೊತೆ ಇರೋ ಹುಡುಗಿರು ಕೂಡ ತಲೆ ಕೆಡಿಸ್ಕೊಳ್ತಾರೆ. ಆಂಟಿ ಇದ್ದಕ್ಕಿದ್ದಂಗೆ ಅವನಿಗೆ ಭಾಳ ಬೆಲೆ ಕೊಡ್ತಾರಲ್ಲ ಯಾಕೆ ಅಂತ ಹೇಳ್ಬಿಟ್ಟು ಅರ್ಥ ಆಗಲ್ಲ. ಆಮೇಲೆ ಅವಳು ಗೆಳತಿರೆಲ್ಲ ಹೇಳ್ತಾರೆ, ಹೆಂಗೋ ಅವನು ರ್ಯಾಂಬೋ ಇರೋದ್ರಿಂದ ನಮಗೆಲ್ಲ ಕೆಲಸ ಸುಲಭ ಆಗುತ್ತೆ, ನಿನ್ನ ಮದುವೆ ಏನು ತೊಂದರೆ ಇಲ್ದಂಗೆ ಆಗುತ್ತೆ ಕಣೆ ಅಂದಾಗ, ರ್ಯಾಂಬೋ 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 ಹೋಗ್ರೆ ಆಚೆಗೆ, ನೀವು ಯಾರು ಇರಬೇಡಿ ಇಲ್ಲಿ ಅಂತೇಳ್ಬಿಟ್ಟು ಅವ್ರನ್ನೆಲ್ಲ ತಳ್ಳಿಬಿಡ್ತಾಳೆ ಆಚೆಗೆ. ತಳ್ಳಿದ ಮೇಲೆ ಅವರು ಆಚೆಗೆ ಹೊರಟೋಗ್ತಾರೆ. ಆಮೇಲೆ ಇವಳು ಬಾಗ್ಲಾಕ್ಕೊಂಡು ಏನಾಗಿದೆ ಇವ್ರಿಗೆಲ್ಲ, ಯಾಕೆ ಹಿಂಗೆ ಇದು ಮಾಡ್ತಾರೆ ಅನ್ನೋದೇ ಅವಳಿಗೆ ಅರ್ಥ ಆಗ್ತಿರಲ್ಲ. ಪ್ರತಿಯೊಬ್ಬರ ಬಾಯಲ್ಲೂ ರ್ಯಾಂಬೋ 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 ಅಂತಾರೆ. ಇವ್ನು ನೋಡಿದ್ರೆ ಅಲ್ಲಿ ನಾಟಕದ ಕಂಪ್ನೀಲಿ ಇಬ್ಬರು ಕಿತ್ತಾಡ್ಕೊಂಡಿರ್ತಾರೆ, ಸಖತ್ತಾಗಿ ಕಿತ್ತಾಡ್ಕೊಂಡು ಜಗಳಾಡ್ಕೊಂಡಿರ್ತಾರೆ. ಇಲ್ಲಿ ನೋಡಿದ್ರೆ ಈ ರೀತಿ ಇವಳು ಮದುವೆ ಇನ್ವೆಂಟು ಬಂದಿರೋ ಅಂಥವ್ರು ಇಲ್ಲಿ ಕೆಲಸ ಕಂಪ್ನಿಯಿಂದ ಕೆಲಸ ಮಾಡೋದಕ್ಕೆ ಡೆಕೋರೇಟ್ ಮಾಡೋಕ್ಕೆ ಬಂದಿರೋ ಅಂಥವ್ನು ಇವನು. ಆದರೆ ಈ ನಮ್ಮಮ್ಮ ಯಾಕೆ ಇವನ ಬಗ್ಗೆ ಇಷ್ಟೊಂದು ಕಾಳಜಿ ತಗೊಳ್ತಾರೆ ಅನ್ನೋದು ಅವಳಿಗೆ ಡೌಟ್ ಆಗಿರುತ್ತೆ. ಈ ಕಡೆ ಬಂದು ಮರ್ಯಾದೆ ರಾಮಣ್ಣನ ಅಮ್ಮ ಯಾವಾಗಲೂ ಅವನ ಬಗ್ಗೆನೇ ಥಿಂಕಿಂಗ್ ಮಾಡ್ತಿರ್ತಾಳೆ. ಏನೂ ಇನ್ನೂ ನನ್ನ ಮಗ ಎಲ್ಲಿದ್ದಾನೆ ಬರಲಿಲ್ವಲ್ಲ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು. ಆಮೇಲೆ ಆ ಬೀನ್ಸನ್ನು ಸೋಸಿ ಬೀನ್ಸನ್ನು ಎಸಿತಾ ಇರ್ತಾಳೆ, ನಾರನ್ನು ಮಾತ್ರ ಪಾತ್ರೆ ಒಳಗೆ ಹಾಕ್ತಾ ಇರ್ತಾಳೆ. ಇದನ್ನು ನೋಡಿ ಅವಳ ಗಂಡಗೆ ಏನಾಗಿದೆ ಇವಳಿಗೆ, ಮಗನ ನೆನ್ಕೊಂಡು ಹಿಂಗಾಗ್ಬಿಟ್ಲಲ್ಲ ಅಂತೇಳ್ಬಿಟ್ಟು ಅವನಲ್ಲಿ ಹಾಡು ಹೇಳ್ಕೊಂಡು ನೋಡ್ತಾ ಇರ್ತಾನೆ ಹೆಂಡ್ತಿ ಮುಖನ. ಅವಳು ನೋಡಿದ್ರೆ ಸಿಪ್ಪೆ ತೆಗೆದು ಪಾತ್ರೆ ಒಳಗೆ ಹಾಕ್ಬಿಟ್ಟು ಕಾಯೆಲ್ಲ ತೆಗೆದು ಕೆಳಗೆ ಎಸಿತಾ ಇರ್ತಾಳೆ. ಇವಳಿಗೆ ಏನಾಯಿತು ಅಂತೇಳ್ಬಿಟ್ಟು ಅವನೇನು ಮಾಡ್ತಾನೆ, ಬಂದು ಕೇಳ್ತಾನೆ, ಅಲ್ಲ ಕಣೆ ನೀನು ಸಿಪ್ಪೆನೆಲ್ಲ ತೆಗೆದು ಪಾತ್ರೆ ಒಳಗೆ ಹಾಕ್ಕೊಂಡು ಕಾಯೆಲ್ಲ ತೆಗೆದು ಆಚೆ ಎಸಿತಿದೆಯಲ್ಲ ಅಂತ. ಅಯ್ಯೋ ನನಗೆ ನನ್ನ ಮಗಂದೇ ನೆನಪು ಬರ್ತಾಯಿದೆ, ಅವನು ಏನು ಮಾಡ್ತಿದ್ದಾನೋ ಏನು ಕಥೆಯೋ ಅಂತೇಳ್ಬಿಟ್ಟು, ಹಂಗಾಗಿ ನನಗೇನು ತಲೆನೇ ಓಡ್ತಾ ಇಲ್ಲ ಅಂತೀನಿ ಅಂತ ಅಂದ್ಲು. ತಾಳಮ್ಮಿ ಬರ್ತೀನಿ ಅಂತೇಳ್ಬಿಟ್ಟು ಹೋಗಿ ಅವನು ಚಿಕ್ಕದ್ರಲ್ಲಿ ಅಂದರೆ ಮದುವೆ ಆಗೋವಾಗ ಆ ಥರ ಪಾತ್ರ ಮಾಡಿಕೊಂಡು ನೋಡಿರ್ತಾನೆ. ಅದನ್ನು ಹಾಕೋ ಬರ್ತಾನೆ. ಅದನ್ನು ನೋಡಿಬಿಟ್ಟು ಅವಳು ಖುಷಿಯಾಗಿ ಹೋಗ್ತಾಳೆ. ಎಷ್ಟು ವರ್ಷದ್ದು, 30 ವರ್ಷದ ಹಿಂದಿಂದು, ನೀನು 30 ವರ್ಷದ ಹಿಂದಿಗೆ ಕರ್ಕೊಂಡು ಹೋಗ್ತೀನಿ ತಾಳು ಅಂತೇಳ್ಬಿಟ್ಟು ಹೋಗ್ತಾನೆ ಎದ್ದು. ಆಮೇಲೆ ಆ ಥರ ವೇಷ ಹಾಕ್ಕೊಂಡು ಬಂದು ತೋರಿಸ್ತಾನೆ. ಈ ಕಡೆ ಬಂದು ಅವರಮ್ಮ ಫೋನ್ ಮಾಡ್ತಾಳೆ ರ್ಯಾಂಬೋಗೆ. ಫೋನ್ ಮಾಡಿದಾಗ ಮಾತಾಡೋಕ್ಕೆ ಅಂತ ಊಟ ಮಾಡೋಕ್ಕೆ ಕೂತಿದ್ದವನು ಎದ್ದೋಗ್ತಾನೆ. ಎದ್ದೋಗಿ ಏನಮ್ಮ ಚೆನ್ನಾಗಿದೆಯಾ ಅಂತ ಕೇಳ್ತಾನೆ. ಹ್ಞೂನಮ್ಮನೇ ಚೆನ್ನಾಗಿದ್ದೀನಿ, ಚೆನ್ನಾಗಿದೆಯಾ ಅಂತ ಅವಳಂತಾಳೆ. ಆಮೇಲೆ ಊಟ ಆಯಿತಾ ಕಂದ ಅಂತಂದರೆ, ಊಟ ಇಲ್ಲೇ ಒಂದು ಅಕ್ಕನ ಮನೇಲಿ ಊಟ ಮಾಡ್ತಾಯಿದ್ದೀವಿ. ಅಕ್ಕನ ಮನೆಯೇ, ಯಾರದು ಅಂತ ಕೇಳ್ತಾಳೆ. ಆವಾಗ ಅಕ್ಕ ಅಂದರೆ ಅದೇ ಈವೆಂಟಿಗೆ ಬಂದಿದ್ದೀವಲ್ಲ ಅವ್ರ ಮನೇಲಿ ಮದುವೆ ಇದೆ, ಮದುವೆ ಊಟದಲ್ಲಿ ಊಟ ಮಾಡ್ತಾಯಿದ್ದೀವಿ ಅಂತ. ಹೌದಾ, ಆಮೇಲೆ ಸರಿ ಮಗ ಜೋಪಾನವಾಗಿ ಹೋಗಿ ಮಲ್ಕೋ ಅಂತ ಹೇಳ್ತಾಳೆ. ಇವಳಿಗೆ ಅನುಮಾನ, ಏನು ಇವ ಆಂಟಿ ಇಷ್ಟೊಂದು ಅವನ ಮೇಲೆ ಕನಿಕರ ಪಟ್ಟು ಇದು ಮಾಡ್ತಿದ್ದಾರಲ್ಲ ಅಂತ ಹೇಳ್ಬಿಟ್ಟು. ಈ ಕಡೆ ಬಂದು ಇವನು ಫೋನಲ್ಲಿ ಅಪ್ಪನಿಗೆ ಕೊಡವ್ವ ಫೋನು ಅಂತ ಹೇಳ್ತಾನೆ. ಅದಕ್ಕೆ ಏನು ಮನೆ ಚೆನ್ನಾಗಿದೆಯೇನೋ ಅಂತೇಳಿ ಇವನು ಮಾತಾಡಿಸ್ತಾ ಇರ್ತಾನೆ. ಮಾತಾಡಿಸಿ ನಿಮ್ಮವ್ವ ಹಂಗೆ ಹಿಂಗೆ ಅಂತ ಹೇಳ್ತಿರ್ತಾನೆ. ಅವಳು ಫೋನ್ ಕಿತ್ಕೋತಾಳೆ, ಕೊಡಿಲಿ ಏನೇನೋ ಹೇಳಬೇಡ ನನ್ನ ಮಗನಿಗೆ ಅಂತ ಹೇಳ್ಬಿಟ್ಟು.
ಆಮೇಲೆ ಫೋನ್ ಕಿತ್ಕೊಂಡು ಅವಳು ಮಾತಾಡ್ತಾಳೆ. ಇಲ್ಲಿ ಊಟ ಮಾಡೋಕ್ಕೆ ಇಬ್ಬರು ಕೂತಿರೋರಿಗೆ ಅನುಮಾನ. ಯಾವತ್ತೂ ಇಲ್ಲದಿದ್ದವರು ಕೆಲಸದವನ ಬಗ್ಗೆ ಇಷ್ಟೊಂದು ಕನಿಕರ ತೋರ್ಸೋಕ್ಕೆ ಏನೋ ಇರ್ಬೋದು, ಏನು ಸಂಬಂಧ ಇದೆ ನೋಡಬೇಕು, ಪತ್ತೆ ಹಚ್ಚಬೇಕು ಅನ್ನೋದು ಇವರಿಬ್ಬರದ್ದು ಇಂಟೆನ್ಷನ್ ಆಗಿರುತ್ತೆ. ಆಮೇಲೆ ಇವರಿಬ್ಬರು ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಾರೆ. ಅವನು ಊಟ ಮಾಡ್ತಿರ್ತಾನೆ, ಅಷ್ಟೊತ್ತಿಗೆ ಅವರ ಅಮ್ಮ ಫೋನ್ ಮಾಡಿರ್ತಾಳೆ. ಅದಕ್ಕೇ ಫೋನ್ ಮಾಡವ್ರೆ ಅಂತ ಅವಳಿಗೆ ಅನುಮಾನ ಬಂದಿರುತ್ತೆ. ಆದರೆ ಕೇಳಿ ಫೋನ್ ಕೊಡಿಲಿ ನಾನು ಮಾತಾಡ್ತೀನಿ ಅಂತ ಇಸ್ಕೊಳ್ಳೋಣ ಅಂದರೆ ಅಷ್ಟೊತ್ತಿಗೆ ರ್ಯಾಂಬೋ ಜೊತೆ ಇರ್ತಾನಲ್ಲ ಅವ್ನು ಸ್ವಲ್ಪ ನನಗೆ ಪಾಯಸ ಹಾಕಿ ಅಂತಾನೆ. ಪಾಯಸ ಹಾಕಕ್ಕಂತಾನೆ ಆ ಕಡೆ ಪಾಯಸ ಹಾಕ್ಬೇಕಂತೆ ಅಂತ ಹೇಳ್ತಾರೆ. ಪಾಯಸ ಹಾಕ್ಬಿಟ್ಟು ಮತ್ತೆ ನಿಂತ್ಕೊಂಡು ನೋಡ್ತಾ ಇರ್ತಾಳೆ. ಆವಾಗ ರ್ಯಾಂಬೋ ಕೊಡಪ್ಪ ಇಲ್ಲಿ ನಾನು ಮಾತಾಡ್ತೀನಿ ಅಂತ ಇಸ್ಕೋತಾಳೆ. ಇಸ್ಕೊಂಡು ಚೆನ್ನಾಗಿದ್ದೀರಾ ಅಂತ ಮಾತಾಡಿಸ್ದಾಗ ಹ್ಞೂ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಮಾತಾಡಿಸಿ ನನ್ನ ಮಗಳು ಮದುವೆ ಇದೆ ನೀವು ಬರಬೇಕು ಅಂತ ಹೇಳ್ತಾಳೆ. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.